ನಮಸ್ಕಾರ ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PS ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ, ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಈ ದ್ವಿತೀಯ PUC ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಸುಮಾರು 70% ಕಡಿತಗೊಂಡ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು, ಆಮೇಲೆ ದ್ವಿತೀಯ PUC ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ 70% ಕಡಿತಗೊಂಡಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಈ ವಿಡಿಯೋಗಳ ಮೂಲಕ ಸಾಲ್ವ್ ಮಾಡಿದ್ದೆ. ಇವತ್ತು ದ್ವಿತೀಯ PUC ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ, ಅದರ ಉತ್ತರಗಳೊಂದಿಗೆ. ಹಾಗಾದರೆ ನೀವಿನ್ನೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನನ್ನು ಖಚಿತಪಡಿಸಿಕೊಳ್ಳಿ. ಸ್ನೇಹಿತರೆ, ದ್ವಿತೀಯ PUC ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇಲಾಖೆಯ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿರುವ ಮಾದರಿ ಪ್ರಶ್ನೆ ಪತ್ರಿಕೆಯ ಮೊದಲ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಉತ್ತರ ಸಮೇತ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಅದರಲ್ಲಿ ದ್ವಿತೀಯ PUCಯ ಮಾದರಿ ಪ್ರಶ್ನೆ ಪತ್ರಿಕೆ ಇದು ಕೇವಲ 2021 ಅಂದರೆ 2020-21ನೇ ಸಾಲಿಗೆ ಮಾತ್ರ ಸಂಬಂಧಪಟ್ಟಂಥದ್ದು. ಈ ಒಂದು ಪ್ರಶ್ನೆ ಪತ್ರಿಕೆ ಸುಮಾರು 3 ಗಂಟೆ 15 ನಿಮಿಷ ಸಮಯವನ್ನು ಒಳಗೊಂಡಿರ್ತಾ ಇದೆ. ಗರಿಷ್ಠ ಅಂಕಗಳು ನಾವು 100 ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ಪಡೆದುಕೊಳ್ಬೋದು. ಅಂದರೆ ಈ ತರಹದ ಒಂದು ಮಾಡೆಲ್ ನಾವು ನೋಡಬಹುದಾಗಿದೆ. ಮೊದಲಿಗೆ ಅ ವಿಭಾಗ ಅಂತ ಬರ್ತಾ ಇದೆ. ಅ ವಿಭಾಗ, ಇದರಲ್ಲಿ ಈ ಕೆಳಗಿನ ಎಲ್ಲ ಪ್ರಶ್ನೆಗಳಿಗೆ ಒಂದೊಂದು ಪೂರ್ಣ ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ 1 ಅಂಕದ ಪ್ರಶ್ನೆಗಳಿದ್ದು ಇವು 10 ಪ್ರಶ್ನೆಗಳನ್ನು ನೀಡಲಾಗಿರ್ತಾ ಇದೆ. ನಾವು 10 ಪ್ರಶ್ನೆಗಳಿಗೆ ಉತ್ತರಿಸಿ 10 ಅಂಕಗಳನ್ನು ಪಡೆದುಕೊಳ್ಳಬಹುದು. ಈ ಕೆಳಗಿನ ಎಲ್ಲ ಪ್ರಶ್ನೆಗಳಿಗೆ ಒಂದೊಂದು ಪೂರ್ಣ ವಾಕ್ಯದಲ್ಲಿ ಉತ್ತರಿಸಿ ಅಥವಾ ಒಂದು ಪದದಲ್ಲಿಯೂ ಉತ್ತರಿಸಿದರೂ ಸರಿಯಾದ ಉತ್ತರ ಆಗ್ತದೆ. ಮೊದಲನೆಯದಾಗಿ, ಭಾರತದ ಯಾವುದಾದರೂ ಒಂದು ಪ್ರಾಚೀನ ಹೆಸರನ್ನು ತಿಳಿಸಿ. ಭಾರತದ ಯಾವುದಾದರೂ ಒಂದು ಪ್ರಾಚೀನ ಹೆಸರನ್ನು ತಿಳಿಸಿ ಎಂದಾಗ ಇದರ ಉತ್ತರ ಭರತವರ್ಷ, ಭರತಖಂಡ, ಜಂಬೂ ದ್ವೀಪ. ಈ ರೀತಿ ನಾವು ಭಾರತದ ಪುರಾತನ ಹೆಸರುಗಳನ್ನು ಅಥವಾ ಪ್ರಾಚೀನ ಹೆಸರುಗಳನ್ನು ಹೆಸರಿಸಬಹುದಾಗಿದೆ. ಇವುಗಳಲ್ಲಿ ಯಾವುದಾದ್ರೂ ಒಂದು ಬರೆದರೂ ಕೂಡ ನಿಮಗೆ ಅಂಕ ದೊರೆಯುತ್ತದೆ. ಇನ್ನು ಎರಡನೆಯದಾಗಿ, 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಲಿಂಗಾನುಪಾತ ಕಡಿಮೆ ಇರುವ ಜಿಲ್ಲೆ ಯಾವುದು? 2011ರ ಜನಗಣತಿಯ ಪ್ರಕಾರ ಲಿಂಗಾನುಪಾತ ಕಡಿಮೆ ಇರುವಂತಹ ಜಿಲ್ಲೆ ಯಾವುದು ಎನ್ನುವಂಥ ಈ ಪ್ರಶ್ನೆಗೆ ಉತ್ತರ ಬೆಂಗಳೂರು ಜಿಲ್ಲೆ. ಇಲ್ಲಿ 916 ಲಿಂಗಾನುಪಾತ ಹೊಂದಿರುವಂಥದ್ದು. ಅಂದರೆ ಪುರುಷರಿಗೆ 1000 ಪುರುಷರಿಗೆ 916 ಸ್ತ್ರೀಯರು ಇರುವುದನ್ನು ನಾವು ನೋಡ್ತೀವಿ 2011ರ ಜನಗಣತಿಯ ಪ್ರಕಾರ. ಹಾಗಾಗಿ ಅತ್ಯಂತ ಕಡಿಮೆ ಲಿಂಗಾನುಪಾತ ಇರುವಂಥದ್ದು ಅಂದರೆ ಬೆಂಗಳೂರು ಜಿಲ್ಲೆ. ಇಲ್ಲಿ 916 ಲಿಂಗಾನುಪಾತ ಹೊಂದಿರುವುದನ್ನು ನೋಡ್ತೀವಿ. ಇನ್ನು ಮೂರನೆಯದಾಗಿ, ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಒಂದನ್ನು ಹೆಸರಿಸಿ. ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಒಂದನ್ನು ಹೆಸರಿಸಿ ಎಂದಾಗ ಉತ್ತರ ನಿಗ್ರಿಟೋ, ಮಂಗೋಲಾಯ್ಡ್. ಇವುಗಳಲ್ಲಿ ನಾವು ಯಾವುದಾದ್ರೂ ಒಂದನ್ನು ಬರೆದರೆ ಸರಿಯಾಗ್ತದೆ. ನಿಗ್ರಿಟೋ ಜನಾಂಗ ಅಥವಾ ಮಂಗೋಲಾಯ್ಡ್ ಜನಾಂಗ ಅಂತ ಅನ್ನಬಹುದು. ಇನ್ನು ನಾಲ್ಕನೆಯದಾಗಿ, ಬುಡಕಟ್ಟು ಪಂಚಶೀಲ ತತ್ವದ ಪ್ರತಿಪಾದಕರು ಯಾರು? ಬುಡಕಟ್ಟು ಪಂಚಶೀಲ ತತ್ವದ ಪ್ರತಿಪಾದಕರು ಯಾರು ಎನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಪಂಡಿತ್ ಜವಾಹರ್ಲಾಲ್ ನೆಹರು. ಬುಡಕಟ್ಟು ಪಂಚಶೀಲ ತತ್ವವನ್ನು ಪ್ರತಿಪಾದಿಸಿದವರು ಯಾರು ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು. ಇನ್ನು ಐದನೆಯದಾಗಿ, ಪರಿಶಿಷ್ಟ ಜಾತಿ ಎಂಬ ಪದವನ್ನು ಮೊದಲು ಪರಿಚಯಿಸಿದವರು ಯಾರು? ಪರಿಶಿಷ್ಟ ಜಾತಿ ಎಂಬ ಪದವನ್ನು ಮೊದಲು ಪರಿಚಯಿಸಿದವರು ಯಾರು ಎನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ, ಈ ಪರಿಶಿಷ್ಟ ಜಾತಿ ಎಂಬ ಪದವನ್ನು ಬ್ರಿಟಿಷರು ಮೊದಲಿಗೆ ಪರಿಚಯಿಸಿದರು. 1928ರ ಸೈಮನ್ ಕಮಿಷನ್ ಅಥವಾ ಸೈಮನ್ ಆಯೋಗದಲ್ಲಿ ಈ ಪದವನ್ನು ಬಳಸಿದರು. ಹಾಗಾಗಿ ಪರಿಶಿಷ್ಟ ಜಾತಿ ಎಂಬ ಪದವನ್ನು ಪರಿಚಯಿಸಿದವರು ಯಾರು ಅಂದರೆ ಬ್ರಿಟಿಷರು 1928 ಸೈಮನ್ ಆಯೋಗದ ಕಮಿಷನ್ದಲ್ಲಿ. ಇನ್ನು ಆರನೆಯದಾಗಿ, ಲಿಜ್ಜತ್ ಕೇಂದ್ರ ಕಚೇರಿ ಎಲ್ಲಿದೆ? ಲಿಜ್ಜತ್ ಕೇಂದ್ರ ಕಚೇರಿ ಎಲ್ಲಿದೆ ಎನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಲಿಜ್ಜತ್ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ. ಮುಂಬೈಯಲ್ಲಿದೆ, ಇದು ಸರಿ ಉತ್ತರ ಆಗಿದೆ. ಇನ್ನು ಏಳನೆಯದಾಗಿ, ಕರ್ಣವನ್ ಯಾರು? ಕರ್ಣವನ್ ಯಾರು ಎನ್ನುವಂತಹ ಈ ಒಂದು ಪ್ರಶ್ನೆಗೆ ಉತ್ತರ ಕರ್ಣವನ್ ಮಾತೃಪ್ರಧಾನ ಕುಟುಂಬದ ಹೊಣೆಗಾರಿಕೆಯನ್ನು ನಿಭಾಯಿಸುವವ. ಸಾಮಾನ್ಯವಾಗಿ ಇವನು ತಾಯಿಯ ಹಿರಿಯ ಸಹೋದರನಾಗಿರ್ತಾನೆ. ಕುಟುಂಬದ ತಾಯಿ, ಇಲ್ಲಿ ಮಾತೃಪ್ರಧಾನ ಕುಟುಂಬದಲ್ಲಿ ತಾಯಿಯ ಇರ್ತಾರೆ. ಆ ತಾಯಿಯ ಹಿರಿಯ ಸಹೋದರ ಕರ್ಣವನ್ ಎಂಬ ಪಾತ್ರವನ್ನು, ಹೊಣೆಗಾರಿಕೆಯನ್ನು ನಿಭಾಯಿಸ್ತಾನೆ. ಇದು ಸರಿ ಉತ್ತರ ಆಗಿದೆ. ಇನ್ನು ಎಂಟನೆಯದು, ಗ್ರಾಮ ಸಮುದಾಯದ ಒಂದು ಲಕ್ಷಣವನ್ನು ತಿಳಿಸಿ. ಗ್ರಾಮ ಸಮುದಾಯದ ಒಂದು ಲಕ್ಷಣವನ್ನು ತಿಳಿಸಿ ಎಂದಾಗ ಇದಕ್ಕೆ ಉತ್ತರ ಗ್ರಾಮ ಸಮುದಾಯ ಚಿಕ್ಕ ಗಾತ್ರವನ್ನು ಹೊಂದಿರ್ತಾ ಇದೆ.
ಪ್ರಾಥಮಿಕ ಸಂಬಂಧಗಳನ್ನು ಹೊಂದಿರ್ತಾ ಇದೆ. ಇವು ಅವುಗಳ ಲಕ್ಷಣಗಳಿವೆ. ಇವು ಯಾವುದಾದ್ರೂ ಒಂದನ್ನು ಬರೆದರೂ ಕೂಡ ನಮಗೆ ಅಂಕ ದೊರೀತಾ ಇದೆ. ಇನ್ನು 9ನೇದಾಗಿ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಎನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ MS ಸ್ವಾಮಿನಂದನ್. MS ಸ್ವಾಮಿನಂದನ್ ಅವರು ಭಾರತದ ಹಸಿರು ಕ್ರಾಂತಿಯ ಪಿತಾಮಹರಾಗಿದ್ದಾರೆ. ಇನ್ನು 10ನೇದಾಗಿ, ಭಾರತದಲ್ಲಿ ಸಾಮಾಜಿಕ ಚಳುವಳಿಗಳು ಎಂಬ ಗ್ರಂಥ ಸಂಪಾದಿಸಿದವರು ಯಾರು? ಭಾರತದಲ್ಲಿ ಸಾಮಾಜಿಕ ಚಳುವಳಿಗಳು ಎಂಬ ಗ್ರಂಥವನ್ನು ಸಂಪಾದಿಸಿದವರು ಯಾರು ಎನ್ನುವಂಥ ಈ ಪ್ರಶ್ನೆಗೆ ಉತ್ತರ MSA ರಾವ್. MSA ರಾವ್ ಇವರು ಭಾರತದಲ್ಲಿ ಸಾಮಾಜಿಕ ಚಳುವಳಿ ಎಂಬ ಗ್ರಂಥವನ್ನು ಸಂಪಾದಿಸಿದವರು ಆಗಿದ್ದಾರೆ. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು 1ರಿಂದ 10 ಪ್ರಶ್ನೆಗಳನ್ನು ನೋಡಿದ್ದೀವಿ. ಇವು 1 ಅಂಕದ ಪ್ರಶ್ನೆಗಳಾಗಿದ್ದು ನಮಗೆ 10 ಅಂಕಗಳನ್ನು ದೊರಕಿಸಿಕೊಡುವಂಥದ್ದು. ಇವುಗಳಲ್ಲಿ ನಮಗೆ ಯಾವುದೇ ರೀತಿಯ ಆಯ್ಕೆ ಇರೋದಿಲ್ಲ. ಎಲ್ಲ 10 ಪ್ರಶ್ನೆಗಳಿಗೂ ನಾವು ಉತ್ತರಿಸಿ 10 ಅಂಕಗಳನ್ನು ಪಡೆದುಕೊಳ್ತೀವಿ. ಇನ್ನು ಭಾಗ 2, ಈ ಕೆಳಗಿನ ಯಾವುದಾದರೂ 10 ಪ್ರಶ್ನೆಗಳಿಗೆ 2 ವಾಕ್ಯದಲ್ಲಿ ಉತ್ತರಿಸಿ. 2 ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಯಾವುದಾದರೂ ಎನ್ನುವಂಥ ಪ್ರಶ್ನೆ ಇರುವುದರಿಂದ ಇಲ್ಲಿ ಆಯ್ಕೆಗೆ ಅವಕಾಶ ಇರ್ತಾ ಇದೆ. ಇಲ್ಲಿ ನಾವು 10 ಪ್ರಶ್ನೆಗಳಿಗೆ ಉತ್ತರ ಬರೆದು ಪ್ರತಿ ಪ್ರಶ್ನೆಗೆ 2 ಅಂಕಗಳನ್ನು ಪಡೆದುಕೊಂಡು 20 ಅಂಕಗಳನ್ನು ಈ ಒಂದು ಭಾಗದಿಂದ ನಾವು ಪಡೆದುಕೊಳ್ಳಬಹುದಾಗಿದೆ. 11ನೇದಾಗಿ, ಯಾವುದಾದರೂ 2 ದ್ರಾವಿಡ ಭಾಷೆಗಳನ್ನು ಹೆಸರಿಸಿ. ಯಾವುದಾದರೂ 2 ದ್ರಾವಿಡ ಭಾಷೆಗಳನ್ನು ಹೆಸರಿಸಿ ಅಂದಾಗ ಇದರ ಉತ್ತರ ತಮಿಳು, ಕನ್ನಡ, ತೆಲುಗು ಮುಂತಾದವು. ಇವುಗಳಲ್ಲಿ ನಾವು 2 ಹೆಸರನ್ನು ಬರೆದು 2 ಅಂಕಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಇನ್ನು 12ನೇದಾಗಿ, ಭಾರತದ ಮಕ್ಕಳ ಲಿಂಗಾನುಪಾತ ಅಸಮಾನತೆಗೆ 2 ಕಾರಣಗಳನ್ನು ತಿಳಿಸಿ. ಭಾರತದ ಮಕ್ಕಳ ಲಿಂಗಾನುಪಾತ ಅಸಮಾನತೆಗೆ 2 ಕಾರಣಗಳನ್ನು ತಿಳಿಸಿ ಅಂದಾಗ ಅದರ ಉತ್ತರ 1 ಹೆಣ್ಣು ಶಿಶುಗಳ ಹತ್ಯೆ, ಹೆಣ್ಣು ಶಿಶುಗಳ ಹತ್ಯೆ. ಇನ್ನು ಬಾಲ್ಯದಲ್ಲಿ ಹೆಣ್ಣು ಮಕ್ಕಳ ಪೋಷಣೆಯ ನಿರ್ಲಕ್ಷ್ಯ. ಇವು 2 ಭಾರತದ ಮಕ್ಕಳ ಲಿಂಗಾನುಪಾತ ಅಸಮಾನತೆಗೆ ಕಾರಣಗಳು ಆಗಿವೆ. ಇನ್ನು 13ನೇದಾಗಿ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ವ್ಯಾಖ್ಯಾನಿಸಿ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ವ್ಯಾಖ್ಯಾನಿಸಿ ಎನ್ನುವಂತಹ ಈ ಒಂದು ಪ್ರಶ್ನೆಗೆ ಉತ್ತರ ಬೆಂಜಮಿನ್ ರವರು ಹೇಳುವಂತೆ ರಾಷ್ಟ್ರೀಯ ಭಾವೈಕ್ಯತೆ ಎಂಬುದು ಒಂದು ಸಾಮಾನ್ಯ ಅನನ್ಯತೆಯೊಂದಿಗೆ ದೇಶವೊಂದರ ಸಮಸ್ತ ಜನತೆ ಒಂದುಗೂಡುವುದನ್ನು ಸೂಚಿಸುವ ಪರಿಕಲ್ಪನೆಯೇ ರಾಷ್ಟ್ರೀಯ ಭಾವೈಕ್ಯತೆ ಆಗಿದೆ. ಇನ್ನು 14ನೇದಾಗಿ, ಕರ್ನಾಟಕದ 2 ಪ್ರಬಲ ಜಾತಿಗಳನ್ನು ಹೆಸರಿಸಿ. ಕರ್ನಾಟಕದ 2 ಪ್ರಬಲ ಜಾತಿಗಳನ್ನು ಹೆಸರಿಸಿ ಅಂದಾಗ ಉತ್ತರ ಒಕ್ಕಲಿಗರು ಮತ್ತು ಲಿಂಗಾಯತರು. ನಾವು ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಹೋದರೆ ಅತ್ಯಂತ ಪ್ರಬಲವಾದ ಜಾತಿ ಒಕ್ಕಲಿಗ, ಇನ್ನು ಉತ್ತರ ಭಾಗಕ್ಕೆ ಬಂದರೆ ಅತ್ಯಂತ ಪ್ರಬಲವಾದ ಜಾತಿ ಲಿಂಗಾಯತ. ಹೀಗಾಗಿ ಒಕ್ಕಲಿಗರು ಮತ್ತು ಲಿಂಗಾಯತರು ಇವು 2 ಪ್ರಬಲ ಜಾತಿಗಳಾಗಿವೆ. ಇನ್ನು 15ನೇದಾಗಿ, ಅವಿಭಕ್ತ ಕುಟುಂಬದ 2 ಅನುಕೂಲಗಳನ್ನು ತಿಳಿಸಿ. ಅವಿಭಕ್ತ ಕುಟುಂಬದ 2 ಅನುಕೂಲಗಳನ್ನು ತಿಳಿಸಿ ಎಂದಾಗ ಇದರ ಉತ್ತರ ಆರ್ಥಿಕ ಅನುಕೂಲ, ಸದಸ್ಯರ ರಕ್ಷಣೆ, ಮನರಂಜನೆ. ಇವು 3 ರೀತಿಯ, ಇದಕ್ಕೂ ಇನ್ನೂ ಹೆಚ್ಚು ಈ 3 ರೀತಿಯ ಅನುಕೂಲ. ನಾವು 2 ಬರ್ತೀವಿ, ಇಲ್ಲಿ 3 ಕೇಳಲು ಕೊಟ್ಟಿದ್ದಾರೆ. ಆ 3 ರೀತಿಯ ನಾವು ಬರೆದು ಅನುಕೂಲಗಳನ್ನು ತಿಳಿಸಬಹುದಾಗಿದೆ. ಅಂದರೆ ಆರ್ಥಿಕ ಅನುಕೂಲ ಆಗ್ತದೆ ಅವಿಭಕ್ತ ಕುಟುಂಬದಲ್ಲಿ, 2ನೇದ್ದು ಸದಸ್ಯರಿಗೆ ರಕ್ಷಣೆ ದೊರೀತದೆ, 3ನೇದ್ದು ಮನರಂಜನೆಗೆ ಕಾರಣ ಆಗ್ತದೆ. ಇನ್ನು 16ನೇದಾಗಿ, ಕರ್ನಾಟಕದ 2 ಹಿಂದುಳಿದ ವರ್ಗಗಳ ಆಯೋಗಗಳನ್ನು ತಿಳಿಸಿ. ಕರ್ನಾಟಕದ ಯಾವುದಾದ್ರೂ 2 ಹಿಂದುಳಿದ ವರ್ಗಗಳ ಆಯೋಗಗಳನ್ನು ತಿಳಿಸಿ ಅಂದಾಗ ಇದಕ್ಕೆ ಉತ್ತರ ನಾಗನಗೌಡ ಆಯೋಗ, LG ಹಾವನೂರು ಆಯೋಗ, ವೆಂಕಟಸ್ವಾಮಿ ಆಯೋಗ, ಚಿನ್ನಪ್ಪ ರೆಡ್ಡಿ ಆಯೋಗ. ಇವುಗಳಲ್ಲಿ ಯಾವುದಾದ್ರೂ 2 ಬರೆದು ನಾವು 2 ಅಂಕಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಇನ್ನು 17ನೇದಾಗಿ, ಮಹಿಳಾ ಸಬಲೀಕರಣ ಎಂದರೇನು? ಮಹಿಳಾ ಸಬಲೀಕರಣ ಎಂದರೇನು ಎನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ನಿಘಂಟಿನ ಪ್ರಕಾರ ಅಧಿಕಾರ ನೀಡುವುದು ಎಂಬುದು ಸಬಲೀಕರಣದ ವಿವರಣೆಯಾಗಿದೆ. ಸಬಲೀಕರಣ ಅಂದರೆ ಅಧಿಕಾರ ನೀಡುವುದು ಅಂತ ಒಂದು ನಿಘಂಟಿನ ಪ್ರಕಾರ ನಾವು ಹೇಳಬಹುದು. ಆದ್ದರಿಂದ ಮಹಿಳಾ ಸಬಲೀಕರಣವು ಮಹಿಳೆಯರಿಗೆ ಅಧಿಕಾರ ನೀಡಿ ಅವರನ್ನು ಸಬಲರನ್ನಾಗಿಸುವುದೇ ಆಗಿದೆ. ಅಂದರೆ ಮಹಿಳಾ ಸಬಲೀಕರಣ ಅಂದರೆ ಮಹಿಳೆಯರಿಗೆ ಅಧಿಕಾರವನ್ನು ನೀಡಿ ಅವರನ್ನು ಸಬಲರನ್ನಾಗಿಸುವಂಥದ್ದು ಆಗಿದೆ. ಇದು ಸರಿ ಉತ್ತರ ಆಗಿದೆ. ಇನ್ನು 18ನೇದಾಗಿ, ಸ್ತ್ರೀ ಶಕ್ತಿಯ 2 ಉದ್ದೇಶಗಳನ್ನು ತಿಳಿಸಿ. ಸ್ತ್ರೀ ಶಕ್ತಿಯ 2 ಉದ್ದೇಶಗಳನ್ನು ತಿಳಿಸಿ ಎಂದಾಗ ಉತ್ತರ 1 ಗ್ರಾಮೀಣ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಯನ್ನು ಬಲಪಡಿಸುವುದು,
ಮತ್ತು ಸಾಮಾಜಿಕ ಬದಲಾವಣೆಗೆ ವಾತಾವರಣವನ್ನು ನಿರ್ಮಿಸುವುದು ಒಂದು ಉದ್ದೇಶವಾದರೆ, ಇನ್ನೊಂದು ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಸಾಲ ಸೌಲಭ್ಯವನ್ನು ನೀಡುವುದು. ಇವು ಸ್ತ್ರೀ ಶಕ್ತಿಯ 2 ಪ್ರಮುಖ ಉದ್ದೇಶಗಳು ಆಗಿವೆ. ಇನ್ನು 19ನೇದಾಗಿ ಗ್ರಾಮ ಪಂಚಾಯಿತಿಯ 2 ಕಾರ್ಯಗಳನ್ನು ತಿಳಿಸಿ. ಗ್ರಾಮ ಪಂಚಾಯಿತಿಯ 2 ಕಾರ್ಯಗಳನ್ನು ತಿಳಿಸಿ ಅಂದಾಗ ಗ್ರಾಮ ಪಂಚಾಯಿತಿಯ ಉತ್ತರ, ಗ್ರಾಮ ಪಂಚಾಯಿತಿಯ 2 ಕಾರ್ಯಗಳಲ್ಲಿ ಕುಡಿಯುವ ನೀರಿನ ಸೌಲಭ್ಯ ಒದಗಿಸುವುದು ಆ ಗ್ರಾಮಸ್ಥರಿಗೆ, ಹಾಗೂ ಆ ಗ್ರಾಮದ ರಸ್ತೆಗಳ ದುರಸ್ತೀಕರಣ ಮಾಡುವುದು ಅತ್ಯಂತ ಪ್ರಮುಖವಾಗಿರುವ 2 ಗ್ರಾಮ ಪಂಚಾಯಿತಿಯ ಕಾರ್ಯಗಳು ಆಗಿವೆ. ಇನ್ನು 20ನೇದಾಗಿ ಗ್ರಾಮೀಣಾಭಿವೃದ್ಧಿಯ 2 ಕಾರ್ಯಕ್ರಮಗಳನ್ನು ಹೆಸರಿಸಿ. ಗ್ರಾಮೀಣಾಭಿವೃದ್ಧಿಗೆ ಹಮ್ಮಿಕೊಂಡಂತಹ 2 ಕಾರ್ಯಕ್ರಮಗಳು, ಅವುಗಳ ಹೆಸರನ್ನು ಹೆಸರಿಸಿ ಅಂದಾಗ ಉತ್ತರ, ಒಂದು ಸಾಮುದಾಯಿಕ ಅಭಿವೃದ್ಧಿ ಯೋಜನೆ CDP, ಇನ್ನೊಂದು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ IRDP. ಇವು ಗ್ರಾಮೀಣಾಭಿವೃದ್ಧಿಗೆ 2 ಕಾರ್ಯಕ್ರಮಗಳು ಅಂತ ನಾವು ಉತ್ತರಿಸಿದಾಗ ಸರಿ ಉತ್ತರ ಆಗ್ತದೆ. ಇನ್ನು 21 ಸ್ವತಂತ್ರ ನಂತರ ರಚನೆಯಾದ 2 ಮಹಿಳಾ ಸಂಘಟನೆಗಳನ್ನು ತಿಳಿಸಿ. ಸ್ವತಂತ್ರ ಪೂರ್ವದಲ್ಲಿ ಅನೇಕ ಮಹಿಳಾ ಸಂಘಟನೆಗಳಿದ್ದು, ಸ್ವತಂತ್ರ ನಂತರ ರಚನೆಯಾದ 2 ಮಹಿಳಾ ಸಂಘಟನೆಗಳನ್ನು ತಿಳಿಸಿ ಅಂದಾಗ ಉತ್ತರ, ಸ್ತ್ರೀ ಶಕ್ತಿ ಸಂಘಟನೆ ಹೈದರಾಬಾದ್ನಲ್ಲಿ, ಪುರೋಗಾಮಿ ಸಂಘಟನೆ ಪೂನಾದಲ್ಲಿ, ಮಹಿಳಾ ದಕ್ಷತಾ ದೆಹಲಿಯಲ್ಲಿ, ವಿಮೋಚನಾ ಅನ್ನುವಂಥ ಸಂಘಟನೆ ಬೆಂಗಳೂರಿನಲ್ಲಿ. ಇವು ಸ್ವತಂತ್ರ ನಂತರ ರಚನೆಯಾದ ಪ್ರಮುಖ ಮಹಿಳಾ ಸಂಘಟನೆಗಳು ಆಗಿವೆ. ಇನ್ನು 22ನೇದಾಗಿ ಶ್ರೀ ನಾರಾಯಣ ಧರ್ಮ ಪರಿಪಾಲನ ಯೋಗಂನ 2 ಉದ್ದೇಶಗಳನ್ನು ತಿಳಿಸಿ. ಶ್ರೀ ನಾರಾಯಣ ಧರ್ಮ ಪರಿಪಾಲನ ಯೋಗಂನ 2 ಉದ್ದೇಶಗಳನ್ನು ತಿಳಿಸಿ ಅಂದಾಗ ಇದರ ಉತ್ತರ, ಜಾತ್ಯತೀತ ಜನಸಮುದಾಯ, ಆಧ್ಯಾತ್ಮಿಕ ಶಕ್ತಿ ಬೆಳೆಸುವ ಉದ್ದೇಶಗಳನ್ನು ಶ್ರೀನಾರಾಯಣ ಧರ್ಮ ಪರಿಪಾಲನಾ ಯೋಗ ಹಮ್ಮಿಕೊಂಡಿತ್ತು ಅಂತ ಅನ್ನಬಹುದು. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು 2 ಅಂಕದ ಪ್ರಶ್ನೆಗಳನ್ನು ನೋಡಿದ್ವಿ. ಇಲ್ಲಿ 12 ಪ್ರಶ್ನೆಗಳನ್ನು ನೀಡಲಾಗಿರ್ತಾ ಇದೆ. ಇದರಲ್ಲಿ ನಾವು 10 ಬರೆದು 20 ಅಂಕಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಇನ್ನು 3ನೆಯ ಭಾಗ, ಈ ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ 15 ವಾಕ್ಯಗಳಲ್ಲಿ ಉತ್ತರಿಸಿ. ಇವು 4 ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಯು 5 ಅಂಕ ನಮಗೆ ದೊರಕಿಸಿಕೊಡುವಂಥ ಕೆಲಸ ಆಗ್ತದೆ. ಹಾಗಾಗಿ ಈ ಭಾಗದಿಂದ ನಾವು 20 ಅಂಕಗಳನ್ನು ಪಡೆದುಕೊಳ್ಳಬಹುದಾಗಿದೆ. 23ನೇದಾಗಿ ಭಾರತದಲ್ಲಿ ಏಕತೆಯ ಅಂಶವನ್ನು ವಿಶ್ಲೇಷಿಸಿರಿ. ಭಾರತದಲ್ಲಿ ಏಕತೆಯ ಅಂಶಗಳನ್ನು ವಿಶ್ಲೇಷಿಸಿರಿ ಎಂದಾಗ ಅದರ ಉತ್ತರ, ಭಾರತದಲ್ಲಿಯ ಏಕತೆಯ ಅಂಶಗಳು, ಈ ಕೆಳಗಿನ 4 ಪ್ರಮುಖ ಏಕತೆಯ ಅಂಶಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಣೆ ಮಾಡಬೇಕು. ಅವು ಯಾವುವು ಅಂಶಗಳು ಅಂದರೆ, 1 ಪ್ರಾಂತೀಯ ಏಕತೆ, 2 ಧಾರ್ಮಿಕ ಏಕತೆ, 3ನೇದಾಗಿ ಭಾಷಾ ಏಕತೆ, 4ನೇದಾಗಿ ಸಾಂಸ್ಕೃತಿಕ ಏಕತೆ. ಈ ಅಂಶಗಳನ್ನು ನಾವು 2-3 ವಾಕ್ಯಗಳಲ್ಲಿ ವಿವರಿಸಿದಾಗ ನಮಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬರದಂತೆ ಆಗ್ತದೆ. ಇನ್ನು 24ನೇದಾಗಿ ಭಾರತದ ಜನಸಂಖ್ಯಾಶಾಸ್ತ್ರೀಯ 5 ಲಕ್ಷಣಗಳು ವಿವರಿಸಿ. ಭಾರತದ ಜನಸಂಖ್ಯಾಶಾಸ್ತ್ರೀಯ 5 ಲಕ್ಷಣಗಳನ್ನು ವಿವರಿಸಿ ಅಂದಾಗ ಅದರ ಲಕ್ಷಣಗಳು ಅಂದರೆ, 1 ಭಾರತೀಯ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ, 2 ಭಾರತೀಯ ಜನಸಂಖ್ಯೆಯ ವಯೋರಚನೆ, 3 ಇಳಿಮುಖವಾಗುತ್ತಿರುವ ಲಿಂಗಾನುಪಾತ, 4 ಜನನ ಮತ್ತು ಮರಣ ಪ್ರಮಾಣ, 5 ಹೆಚ್ಚುತ್ತಿರುವ ಸಾಕ್ಷರತೆಯ ಪ್ರಮಾಣ, 6 ಹೆಚ್ಚುತ್ತಿರುವ ಗ್ರಾಮೀಣ ಮತ್ತು ನಗರ ವ್ಯತ್ಯಾಸಗಳು. ಈ ಪ್ರಮುಖ ಲಕ್ಷಣಗಳನ್ನು ನಾವು 5 ಅಥವಾ 6 ವಿವರಿಸಬೇಕು. ಇವುಗಳನ್ನು ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಈ ಲಕ್ಷಣಗಳನ್ನು ನಾವು ಒಳಗೊಂಡಿರಬೇಕು. ಮೌಲ್ಯಮಾಪಕರು ಬಯಸುವುದು ಈ ಲಕ್ಷಣಗಳನ್ನು. ಇನ್ನು 25ನೇದಾಗಿ ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ವಿವರಿಸಿ. ಪರಿಶಿಷ್ಟ ಪಂಗಡಗಳು ಯಾವ ರೀತಿಯ ಸಮಸ್ಯೆಗಳನ್ನು ಹೊಂದಿವೆ ಅವುಗಳನ್ನು ವಿವರಿಸಿ ಅಂದಾಗ ಅದರ ಉತ್ತರ ಯಾವ ಅಂಶಗಳನ್ನು ಒಳಗೊಂಡಿರಬೇಕು ಅಂದರೆ, 1 ಭೌಗೋಳಿಕ ಪ್ರತ್ಯೇಕತೆ, 2 ಸಾಂಸ್ಕೃತಿಕ ಸಮಸ್ಯೆಗಳು, 3ನೇದಾಗಿ ಸಾಮಾಜಿಕ ಸಮಸ್ಯೆಯನ್ನು ಹೊಂದಿರುವಂಥದ್ದು, 4ನೇದಾಗಿ ಆರ್ಥಿಕ ಸಮಸ್ಯೆಗಳು, 5ನೇದಾಗಿ ಅರಣ್ಯ ಕಾರ್ಯಾಚರಣೆಯಲ್ಲಿ ಬುಡಕಟ್ಟು ಜನರ ಶೋಷಣೆಯಾಗ್ತಾ ಇರುವಂಥದ್ದು, 6ನೇದಾಗಿ ಆರೋಗ್ಯದ ಸಮಸ್ಯೆ, 7ನೇದಾಗಿ ಶೈಕ್ಷಣಿಕ ಸಮಸ್ಯೆ. ಹೀಗೆ ಈ ಪ್ರಮುಖ 7 ಸಮಸ್ಯೆಗಳನ್ನು ಪರಿಶಿಷ್ಟ ಪಂಗಡಗಳು ಎದುರಿಸ್ತಾ ಇರುವಂಥದ್ದು. ಇವುಗಳನ್ನು 2 ವಾಕ್ಯದಲ್ಲಿ ನಾವು ಸಂಕ್ಷಿಪ್ತವಾಗಿ ವಿವರಿಸಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 26ನೇದಾಗಿ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವಿಶ್ಲೇಷಿಸಿರಿ. ಪರಿಶಿಷ್ಟ ಜಾತಿಯ ಕಲ್ಯಾಣಕ್ಕೆ ಕೈಗೊಳ್ಳಲಾಗಿರುವಂಥ ಅಭಿವೃದ್ಧಿ ಕಾರ್ಯಕ್ರಮವನ್ನು ವಿಶ್ಲೇಷಿಸಿರಿ ಅಂದಾಗ ಇವುಗಳ ಕೆಳಗಿನ ಉತ್ತರಗಳನ್ನು ಅಂಶಗಳನ್ನು ಒಳಗೊಂಡಿರಬೇಕು. 1ನೇದಾಗಿ
ಆರ್ಥಿಕ ಕಲ್ಯಾಣಕ್ಕಾಗಿ ಆಯೋಗಗಳ ರಚನೆ ಮಾಡುವುದು. ಆಮೇಲೆ ಎರಡನೇದಾಗಿ ಆರ್ಥಿಕ ಅವಕಾಶಗಳ ವಿಸ್ತರಣೆ ಮಾಡುವುದು. ಮೂರನೆಯದಾಗಿ ಶೈಕ್ಷಣಿಕ ಅವಕಾಶಗಳ ವಿಸ್ತರಣೆ. ನಾಲ್ಕನೆಯದಾಗಿ ಉದ್ಯೋಗಗಳಲ್ಲಿ ಮೀಸಲಾತಿ ನೀಡುವುದು. ಐದನೆಯದಾಗಿ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಪರಿಶಿಷ್ಟ ಕಲ್ಯಾಣ. ಈ ಅಂಶಗಳನ್ನು ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತ ನಾವು ಉತ್ತರಿಸಬಹುದು. ಇವುಗಳನ್ನು ಸಂಕ್ಷಿಪ್ತವಾಗಿ ನಾವು ವಿವರಿಸಬೇಕು. ಇನ್ನು 27ನೇದಾಗಿ ಅವಿಭಕ್ತ ಕುಟುಂಬದ ಯಾವುದಾದರೂ 5 ಲಕ್ಷಣಗಳನ್ನು ವಿವರಿಸಿ. ಅವಿಭಕ್ತ ಕುಟುಂಬದ ಯಾವುದಾದರೂ 5 ಲಕ್ಷಣಗಳನ್ನು ವಿವರಿಸಿ ಅಂದಾಗ ಈ ಕೆಳಗಿನಂತೆ ಆ ಲಕ್ಷಣಗಳನ್ನು ನಾವು ಹೆಸರಿಸಬಹುದು. ಒಂದನೇದ್ದು ಪೀಳಿಗೆಗಳ ಸಮಾವೇಶ. ಅಂದರೆ ಇಲ್ಲಿ ಅನೇಕ ಪೀಳಿಗೆಗಳ ಸಮಾವೇಶ ಒಂದೇ ಕುಟುಂಬದಲ್ಲಿ ಒಂದೇ ಕಡೆ ಇರ್ತಾ ಇದೆ. ಆ ಸಾಮಾನ್ಯ ಮನೆ, ಎಲ್ಲ ಕುಟುಂಬದ ಎಲ್ಲ ಸದಸ್ಯರು ಒಂದು ಮನೆಯಲ್ಲಿ ಇರ್ತಾರೆ, ಹಾಗಾಗಿ ಅದನ್ನು ಸಾಮಾನ್ಯ ಮನೆ ಅನ್ಬೋದು. ಇನ್ನು ಈ ಸಾಮಾನ್ಯ ಅಡಿಗೆ ಮನೆ, ಇಡೀ ಎಲ್ಲ ಕುಟುಂಬದ ಅಡಿಗೆ ಆಗುವಂಥದ್ದು ಒಂದೇ ಮನೆಯಲ್ಲಿ, ಹಾಗಾಗಿ ಅದನ್ನು ಸಾಮಾನ್ಯ ಅಡಿಗೆ ಮನೆ. ಈ ಸಾಮಾನ್ಯ ಧಾರ್ಮಿಕ ವಿಧಿ, ಎಲ್ಲರೂ ಸೇರಿ ಧಾರ್ಮಿಕ ವಿಧಿಗಳನ್ನು ಆಚರಣೆ ಮಾಡುವಂಥದ್ದು. ಸಾಮಾನ್ಯ ಆಸ್ತಿ, ಆ ಇಡೀ ಆಸ್ತಿಯೂ ಕೂಡ ಸಾಮಾನ್ಯವಾಗಿ ಒಂದೇ ಕುಟುಂಬದಾಗಿ ಆಗಿರ್ತಾ ಇದೆ. ಕರ್ತಾನ ಅಧಿಕಾರ, ಅಂದರೆ ಆ ಕುಟುಂಬದ ಹಿರಿಯ ಆ ಕರ್ತ ಆಗಿರ್ತಾನೆ, ಅವನ ಅಧಿಕಾರ ಅಲ್ಲಿ ಚಲಾವಣೆ ನಡೀತದೆ. ಇನ್ನು ಪೂರ್ವಯೋಜಿತ ವಿವಾಹಗಳು ಪೂರ್ವಯೋಜಿತವಾಗಿರುವಂಥದ್ದು. ಇನ್ನು ಸ್ವಯಂ ಪರಿಪೂರ್ಣತೆ. ಇವು ಅವಿಭಕ್ತ ಕುಟುಂಬದ ಲಕ್ಷಣಗಳಾಗಿವೆ. ಇವುಗಳಲ್ಲಿ ಯಾವುದಾದ್ರೂ 5 ಲಕ್ಷಣಗಳನ್ನು ನಾವು 2, 3 ವಾಕ್ಯಗಳಲ್ಲಿ ವಿವರಣೆ ಮಾಡಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 28ನೇದಾಗಿ ಗ್ರಾಮ ಅಧ್ಯಯನದ ಮಹತ್ವವನ್ನು ವಿಶ್ಲೇಷಿಸಿರಿ. ಗ್ರಾಮ ಅಧ್ಯಯನದ ಮಹತ್ವವನ್ನು ವಿಶ್ಲೇಷಿಸಿರಿ ಅನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ: ಕ್ಷೇತ್ರ ಕಾರ್ಯ ಅಧ್ಯಯನವು ಗ್ರಂಥಾಧಾರಿತ ಅಧ್ಯಯನಗಳ ದೋಷಗಳಿಗೆ ಪರಿಹಾರವಾಗ್ತದೆ. ಪರಿವರ್ತನೆಗೆ ಉದ್ದೇಶಪೂರ್ವಕ ಪ್ರತಿರೋಧ, ಸಾಹಿತ್ಯಿಕ ಪೂರ್ವಾಗ್ರಹ, ನಂತರದ ಮೌಲ್ಯಮಾಪನ ದಾಖಲಿಸುತ್ತದೆ, ಅಭಿವೃದ್ಧಿಗೆ ವಿಶ್ಲೇಷಣಾ ಮಾದರಿಯ ಬೆಳವಣಿಗೆ ಕಾರಣ ಆಗ್ತದೆ, ಆಮೇಲೆ ಸಮಾಜ ಸುಧಾರಣೆಗೆ ಸಹಾಯಕ. ಈ ಪ್ರಮುಖ ಅಂಶಗಳು ಗ್ರಾಮ ಅಧ್ಯಯನದ ಮಹತ್ವದ ಅಂಶಗಳು ಆಗಿವೆ. ಇವುಗಳನ್ನು 2 ವಾಕ್ಯಗಳಲ್ಲಿ ನಾವು ವಿಶ್ಲೇಷಣೆ ಮಾಡಿದಾಗ ಇವುಗಳಿಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಭಾಗ 4, ಈ ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ 15 ವಾಕ್ಯಗಳಲ್ಲಿ ಉತ್ತರಿಸಿ ನಾವು ಈ ಒಂದು ಭಾಗದಿಂದ 20 ಅಂಕಗಳನ್ನು ಪಡೆದುಕೊಳ್ಬೋದು. ಯಾಕೆಂದರೆ ಯಾವುದಾದ್ರೂ 4 ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು, ಒಂದು ಪ್ರಶ್ನೆಗೆ 5 ಅಂಕ ನಮಗೆ ದೊರೀತಾ ಇದೆ. ಹಾಗಾಗಿ ಈ ಭಾಗದಿಂದ ನಾವು 20 ಅಂಕಗಳನ್ನು ಪಡೆದುಕೊಳ್ಳಬಹುದಾಗಿದೆ. 29ನೇದಾಗಿ ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ: ರಾಷ್ಟ್ರೀಯ ಭಾವೈಕ್ಯತೆಗೆ ಹಲವಾರು ಅಂಶಗಳು ಸವಾಲಾಗಿವೆ. ಅವುಗಳಲ್ಲಿ ಯಾವುವು ಪ್ರಮುಖವೆಂದರೆ, ಮೊದಲನೆಯದಾಗಿ ಪ್ರಾಂತೀಯವಾದ, ಎರಡನೆಯದಾಗಿ ಕೋಮುವಾದ, ಮೂರನೆಯದಾಗಿ ಭಾಷಾವಾದ, ನಾಲ್ಕನೆಯದಾಗಿ ಉಗ್ರವಾದ ಮತ್ತು ಭಯೋತ್ಪಾದನೆ. ಈ ಪ್ರಮುಖ ಅಂಶಗಳು ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಗೆ ಸವಾಲುಗಳು ಆಗಿವೆ. ಇವುಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 30ನೇದಾಗಿ ಸಮಾನತೆಯತ್ತ ವರದಿ ಉದ್ದೇಶಗಳನ್ನು ವಿಶ್ಲೇಷಿಸಿರಿ. ಸಮಾನತೆಯತ್ತ ವರದಿ ಅನ್ನುವಂಥ ಆ ವರದಿಯ ಉದ್ದೇಶಗಳನ್ನು ವಿಶ್ಲೇಷಿಸಿರಿ ಅಂದಾಗ ಆ ವರದಿಯಲ್ಲಿರುವ ಉದ್ದೇಶಗಳು ಯಾವುವು ಅಂದರೆ: 1, ಮಹಿಳೆಯರ ಸಾಮಾಜಿಕ ಅಂತಸ್ತು, ಶಿಕ್ಷಣ, ಉದ್ಯೋಗಗಳು, ಪ್ರಭಾವವನ್ನು ಸಂವಿಧಾನಾತ್ಮಕ ಮತ್ತು ಕಾನೂನಾತ್ಮಕ ಮತ್ತು ಆಡಳಿತಾತ್ಮಕ ಅವಕಾಶಗಳ ಪರಿಶೀಲನೆ. ಎರಡನೆಯದಾಗಿ ಗ್ರಾಮೀಣ ಭಾಗದ ಮಹಿಳೆಯರ ಅಂತಸ್ತಿನ ಪ್ರಭಾವ ಬೀರುವ ಪ್ರಭಾವವನ್ನು ಮೌಲ್ಯಮಾಪನ ಮಾಡುವುದು. ಮೂರನೆಯದಾಗಿ ಮಹಿಳೆಯರಲ್ಲಿ ಶಿಕ್ಷಣದ ಅಭಿವೃದ್ಧಿಯನ್ನು ಅಭ್ಯಸಿಸುವುದು, ಕೆಲವು ಕ್ಷೇತ್ರಗಳಲ್ಲಿ ನಿಧಾನಗತಿಯ ಪ್ರಗತಿಗೆ ಕಾರಣಗಳನ್ನು, ಸೂಕ್ತ ಪರಿಹಾರಾತ್ಮಕ ಸಲಹೆಗಳನ್ನು ನೀಡುವುದು. ನಾಲ್ಕನೆಯದಾಗಿ ದುಡಿಯುವ ಮಹಿಳೆಯರ ಸಮಸ್ಯೆಗಳನ್ನು ಪರಿಶೀಲಿಸುವುದು. ಐದನೆಯದಾಗಿ ದೇಶ ನಿರ್ಮಾಣದ ಕಾರ್ಯದಲ್ಲಿ ಮಹಿಳೆಯರ ಪಾತ್ರ ನಿರ್ವಹಣೆ ನೀಡುವುದು. ಈ ಪ್ರಮುಖವಾದ ಅಂಶಗಳು ಸಮಾನತೆಯತ್ತ ವರದಿಯ ಉದ್ದೇಶಗಳು ಆಗಿವೆ. ಇದು ಸರಿಯಾದ ಉತ್ತರ ಆಗಿದೆ. ಇನ್ನು 31ನೇದಾಗಿ ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣಗಳನ್ನು ವಿವರಿಸಿ. ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣಗಳನ್ನು ವಿವರಿಸಿ ಅನ್ನುವಂಥ ಈ ಪ್ರಶ್ನೆಗೆ ಉತ್ತರ: ಕೈಗಾರೀಕರಣ, ನಗರೀಕರಣ, ಜನಸಂಖ್ಯಾ ಬೆಳವಣಿಗೆ, ಶಿಕ್ಷಣ, ಬದಲಾಗುತ್ತಿರುವ ಸ್ತ್ರೀಯರ ಅಂತಸ್ತುಗಳು,
ಸಾಮಾಜಿಕ ಶಾಸನಗಳ ಪ್ರಭಾವ. ಈ ಪ್ರಮುಖ 6 ಕಾರಣಗಳು ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣ ಆಗ್ತಾಯಿವೆ. ಇವುಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 32ನೇದಾಗಿ ಭಾರತೀಯ ಗ್ರಾಮಗಳ ಆರ್ಥಿಕ ಮತ್ತು ಕೃಷಿ ಸಮಸ್ಯೆಗಳನ್ನು ವಿವರಿಸಿ. ಭಾರತೀಯ ಗ್ರಾಮಗಳ ಆರ್ಥಿಕ ಮತ್ತು ಕೃಷಿ ಸಮಸ್ಯೆಗಳನ್ನು ನಾವು ವಿವರಿಸಿ ಅಂದಾಗ ಅವು ಯಾವ ಸಮಸ್ಯೆಗಳನ್ನು ಹೊಂದಿವೆ ಭಾರತೀಯ ಗ್ರಾಮಗಳ ಆರ್ಥಿಕ ಕೃಷಿ ಅಂದರೆ, 1ನೇದಾಗಿ ಅಸಮಾನತೆ, 2ನೇದು ತಾರತಮ್ಯ ನೀತಿಗಳು, 3ನೇದಾಗಿ ಕೃಷಿ ಕ್ಷೇತ್ರದ ಸಂದಿಗ್ಧತೆ, 4ನೇದು ವ್ಯವಸಾಯದ ಖರ್ಚಿನ ಹೆಚ್ಚಳ ಆಗಿರುವಂಥದ್ದು, 5ನೇದು ಸಹಕಾರಿ ವಲಯದ ವೈಫಲ್ಯ ಆಗಿರುವಂಥದ್ದು, 6ನೇದು ರಾಜ್ಯದಿಂದ ಕಲ್ಯಾಣ ಕಾರ್ಯಕ್ರಮಗಳನ್ನು ಹಿಂಪಡೆಯುವಿಕೆ ಆಗಿರಬಹುದು, 7ನೇದಾಗಿ ಜಾಗತಿಕ ಸ್ಪರ್ಧೆ ಅಥವಾ ಬಂಡವಾಳಶಾಹಿಗಳಿಂದ ಶೋಷಣೆ, 8ನೇದಾಗಿ ಬ್ಯಾಂಕಿಂಗ್ ನಿಯಮಗಳ ಸಂಕೀರ್ಣತೆ ಮತ್ತು ಸಾಲದ ಅಲಭ್ಯತೆ, ಇನ್ನು 9ನೇದಾಗಿ ಅಂತರ್ಜಾಲದ ಅತಿಯಾದ ಅವಲಂಬನೆ, ಇನ್ನು 10ನೇದಾಗಿ ಬರ ಪೀಡಿತ ಪ್ರದೇಶಗಳ ಹೆಚ್ಚಳ ಆಗಿರುವಂಥದ್ದು. ಇವು ಪ್ರಮುಖವಾಗಿರುವ ನಮ್ಮ ಭಾರತೀಯ ಗ್ರಾಮಗಳ ಆರ್ಥಿಕ ಮತ್ತು ಕೃಷಿ ಸಮಸ್ಯೆಗಳಾಗಿವೆ. ಇವುಗಳನ್ನು ಯಾವುದಾದ್ರೂ ಇದನ್ನು ಸಂಕ್ಷಿಪ್ತವಾಗಿ ನಾವು ವಿವರಿಸಿದಾಗ ಸರಿ ಉತ್ತರ ಆಗ್ತದೆ. ಇನ್ನು 33ನೇದಾಗಿ ಸಾಮಾಜಿಕ ಚಳುವಳಿಯ ಮೂಲಾಂಶಗಳನ್ನು ವಿಶ್ಲೇಷಿಸಿರಿ. ಸಾಮಾಜಿಕ ಚಳುವಳಿಯ ಮೂಲಾಂಶಗಳನ್ನು ವಿಶ್ಲೇಷಿಸಿರಿ ಅಂದಾಗ ಉತ್ತರ MSA ರಾವ್ ಅವರ ತಮ್ಮ ಭಾರತದಲ್ಲಿ ಸಾಮಾಜಿಕ ಚಳುವಳಿ ಎಂಬ ಕೃತಿ, ಸಂಪಾದಿತ ಕೃತಿಯಲ್ಲಿ ಪ್ರಮುಖವಾದ 3 ಮೂಲಾಂಶಗಳನ್ನು ವಿವರಿಸಿದ್ದಾರೆ. ಯಾವುವು ಅಂದರೆ, 1ನೇದ್ದು ಸಿದ್ಧಾಂತ, ಸಾಮೂಹಿಕ ಕ್ರೋಢೀಕರಣ, ನಾಯಕತ್ವ ಮತ್ತು ಸಂಘಟನೆ. ಈ ಪ್ರಮುಖವಾಗಿರುವ ಸಾಮಾಜಿಕ ಚಳುವಳಿಯ ಮೂಲಾಂಶಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 34ನೇದಾಗಿ ಸ್ವತಂತ್ರ ಪೂರ್ವ ದಲಿತ ಚಳುವಳಿಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಸ್ವತಂತ್ರ ಪೂರ್ವ ದಲಿತ ಚಳುವಳಿಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಅಂದಾಗ ಅವು ಯಾವುವು ಸ್ವತಂತ್ರ ಪೂರ್ವ ದಲಿತ ಚಳುವಳಿಗಳು ಪ್ರಮುಖವಾಗಿರುವ ಅಂಶಗಳು ಅಂದರೆ, 1ನೇದು ಬಸವೇಶ್ವರ ಮತ್ತು ದಲಿತ ಚಳುವಳಿ, 2ನೇದು ಹಳೆ ಮೈಸೂರು ಭಾಗದ ದಲಿತ ಚಳುವಳಿ, 3ನೇದು ಮುಂಬೈ ಕರ್ನಾಟಕದಲ್ಲಿ ದಲಿತ ಚಳುವಳಿ. ಇವು ಸ್ವತಂತ್ರ ಪೂರ್ವ ದಲಿತ ಚಳುವಳಿಗಳಾಗಿವೆ. ಇವುಗಳ ಕುರಿತು ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ನಾವು ಮಾಡಿದಾಗ ಇದಕ್ಕೆ ಸರಿ ಉತ್ತರ ಆಗ್ತದೆ. ಇನ್ನು ಭಾಗ 5, ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 30 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದರೆ 2 ಪ್ರಶ್ನೆಗಳಿಗೆ ನಾವು ಇಲ್ಲಿ ಈ ಭಾಗದಿಂದ ಉತ್ತರಿಸಿ 20 ಅಂಕಗಳನ್ನು ಪಡೆದುಕೊಳ್ಬೋದು. ಒಂದು ಪ್ರಶ್ನೆಗೆ 10 ಅಂಕ ದೊರೆಯುವಂತಹ ಲಾಂಗ್ ಆನ್ಸರ್ಸ್ ಇವು ಆಗಿವೆ. ಮೊದಲನೆಯದಾಗಿ ಅದರಲ್ಲಿ 35ನೇದು ಭಾರತದಲ್ಲಿ ವೈವಿಧ್ಯತೆಯನ್ನು ವ್ಯಾಖ್ಯಾನಿಸಿ ಮತ್ತು ವೈವಿಧ್ಯತೆಯ ಅಂಶಗಳನ್ನು ವಿವರಿಸಿ ಅನ್ನುವಂಥ ಈ ಒಂದು ಪ್ರಶ್ನೆ ಯಾವ ಪ್ರಮುಖ ಅಂಶಗಳನ್ನು ಒಳಗೊಂಡಿರಬೇಕು ವಿವರಣೆಯಲ್ಲಿ ಅಂತಂದರೆ, ವೈವಿಧ್ಯತೆ ಅಂದರೆ ಒಂದು ಸಮಾಜದಲ್ಲಿ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಭೌಗೋಳಿಕ ಮುಂತಾದ ಅಂಶಗಳಲ್ಲಿ ಕಂಡುಬರುವ ಸಾಮೂಹಿಕ ವ್ಯತ್ಯಾಸಗಳನ್ನೇ ನಾವು ಏನಂತ ಕರಿತೀವಿ ಅಂದರೆ ವೈವಿಧ್ಯತೆ ಅಂತ ಕರಿತೀವಿ. ಹಾಗಾದರೆ ಭಾರತದಲ್ಲಿಯ ವೈವಿಧ್ಯತೆಯ ಅಂಶಗಳು ಯಾವುವು ಅಂದರೆ, ಪ್ರಾಂತೀಯ ವೈವಿಧ್ಯತೆಗಳು, ಭಾಷಾ ವೈವಿಧ್ಯತೆಗಳು, ಧಾರ್ಮಿಕ ವೈವಿಧ್ಯತೆಗಳು, ಜನಾಂಗೀಯ ವೈವಿಧ್ಯತೆಗಳು, ಸಾಂಸ್ಕೃತಿಕ ವೈವಿಧ್ಯತೆಗಳು. ಈ ಪ್ರಮುಖವಾಗಿರುವ ಮೇಲಿನ ಪ್ರಮುಖ 5 ವೈವಿಧ್ಯತೆಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಿಸಿ ಅಥವಾ 30 ವಾಕ್ಯಗಳಲ್ಲಿ ಉತ್ತರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 36ನೇದಾಗಿ ಜಾತಿ ಪದ್ಧತಿಯನ್ನು ವ್ಯಾಖ್ಯಾನಿಸಿ ಮತ್ತು ಲಕ್ಷಣಗಳನ್ನು ವಿವರಿಸಿ. ಜಾತಿ ಪದ್ಧತಿಯನ್ನು ವ್ಯಾಖ್ಯಾನ ಮಾಡಿ ಅಂದರೆ ಜಾತಿ ಅಂದರೆ ಏನು ಅನ್ನುವನ್ನು ವ್ಯಾಖ್ಯಾನಿಸಿ ಅದರ ಲಕ್ಷಣಗಳನ್ನು ವಿವರಿಸಿ ಅನ್ನುವಂಥ ಪ್ರಶ್ನೆ ಕೇಳಲಾಗಿದೆ. ಇಲ್ಲಿ ನಾವು ಯಾವ ರೀತಿ ಉತ್ತರಿಸ್ಬೋದು, ಯಾವ ಲಕ್ಷಣಗಳನ್ನು ವಿವರಿಸಬೇಕು ಅಂದರೆ, ಹರ್ಬರ್ಟ್ ರಿಸ್ಲೆ ಅವರ ಪ್ರಕಾರ ಜಾತಿ ಅಂದರೆ ಸಾಮಾನ್ಯ ಹೆಸರು, ಪುರಾಣ ಪುರುಷನೊಬ್ಬನ ಮೂಲವನ್ನು ವಂಶಾವಳಿಯ ಆಧಾರ, ಒಂದೇ ವೃತ್ತಿಯಲ್ಲಿ ಕೈಗೊಳ್ಳುವ ಏಕರೂಪಿಯ ಸಮುದಾಯವೇ ಜಾತಿ ಪದ್ಧತಿಯಾಗಿದೆ. ಇನ್ನು ಇದರ ಲಕ್ಷಣಗಳು ಅಂದರೆ, 1 ಜಾತಿಯು ಸಮಾಜದ ಹೋಳಾದ ಭಾಗವಾಗಿದೆ, 2ನೇದ್ದು ಶ್ರೇಣೀಕೃತವಾಗಿರುವಂಥದ್ದು, ಹೈರಾರ್ಕಿ ಅಂತೀವಿ ನಾವು, 3ನೇದ್ದು ಆಹಾರದ ಮೇಲಿನ ನಿರ್ಬಂಧನೆಗಳು, 4ನೇದ್ದು ವಿವಾಹದ ಮೇಲಿನ ನಿರ್ಬಂಧನೆಗಳು, 5ನೇದ್ದು ವೃತ್ತಿ ಸಂಬಂಧಿತ ನಿರ್ಬಂಧನೆಗಳು, ಇನ್ನು 6ನೇದಾಗಿ ನಾಗರಿಕ ಮತ್ತು ಧಾರ್ಮಿಕ ನಿರ್ಬಂಧನೆಗಳು. ಇವು ಪ್ರಮುಖವಾಗಿರುವಂತಹ ಜಾತಿ ಪದ್ಧತಿಯ ಲಕ್ಷಣಗಳಾಗಿವೆ. ಇವುಗಳನ್ನು ನಾವು ವಿವರಿಸಿದಾಗ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಮೌಲ್ಯಮಾಪಕರು ಈ ಅಂಶಗಳ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟು ತಮ್ಮ ಅಂಕಗಳನ್ನು ನೀಡ್ತಾರೆ. ಇವು ಅದರಲ್ಲಿ ಒಳಗೊಂಡಿರಬೇಕು. ಇನ್ನು 37ನೇದಾಗಿ ಅಸ್ಪೃಶ್ಯತೆಯನ್ನು ನಿವಾರಿಸುವಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಪಾತ್ರವನ್ನು ವಿವರಿಸಿ.
ಅಸ್ಪೃಶ್ಯತೆಯನ್ನು ನಿವಾರಿಸುವಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಪಾತ್ರ ವಿವರಿಸಿ ಅಂದಾಗ ಇಲ್ಲಿ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ತಮಗೆಲ್ಲ ಗೊತ್ತು. ಗಾಂಧೀಜಿಯವರು ಅಸ್ಪೃಶ್ಯರ ಸಮಸ್ಯೆಗಳನ್ನು ತಿಳಿದಿದ್ದರು, ಅಸ್ಪೃಶ್ಯತೆಯ ವಿರೋಧಿಯಾಗಿದ್ದರು, ಅಸ್ಪೃಶ್ಯರು ಪ್ರಾರ್ಥನೆ, ಪೂಜೆ, ಕೀರ್ತನೆಗಳಲ್ಲಿ ಭಾಗಿಯಾಗುವಂತೆ ಮಾಡಿದರು. ಹರಿಜನ ಮತ್ತು ಯಂಗ್ ಇಂಡಿಯಾ ಪತ್ರಿಕೆಗಳಲ್ಲಿ ಹರಿಜನರ ಸ್ಥಿತಿಗತಿಗಳ ಕುರಿತು ಲೇಖನಗಳನ್ನು ಬರೆದು ಜಾಗೃತಿ ಮೂಡಿಸಿದರು. ಅಸ್ಪೃಶ್ಯರನ್ನು ಹರಿಜನ ಎಂದು ಕರೆದು ಆ ಪದವನ್ನು ಅವ್ರು ಏನು ಮಾಡಿದರು ಅಂದರೆ ಜನಪ್ರಿಯಗೊಳಿಸಿದರು. ಇದು ಗಾಂಧೀಜಿಯವರು ಅಸ್ಪೃಶ್ಯತೆ ನಿವಾರಿಸುವಲ್ಲಿ ವಹಿಸಿರುವಂಥ ಪಾತ್ರ, ಇದರ ಕುರಿತು ವಿವರಿಸಬೇಕು. ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆಯ ವಿಮುಕ್ತಿಗಾಗಿ ಶ್ರಮಿಸಿದರು. ಸಂವಿಧಾನದಲ್ಲಿ ಹಲವಾರು ಕಲಮುಗಳನ್ನು ಅಳವಡಿಸಿ ಕಲ್ಯಾಣ ಕಾರ್ಯಕ್ರಮಗಳಿಗೆ ಕಾನೂನಾತ್ಮಕ ಸ್ವರೂಪವನ್ನು ನೀಡಿದರು. ಬಹಿಷ್ಕೃತ ಹಿತಕಾರಣಿ ಸಭಾ ಎಂಬ ಸಂಘಟನೆಯನ್ನು ಹುಟ್ಟುಹಾಕಿದರು. ಅಸ್ಪೃಶ್ಯರು 5 ತತ್ವಗಳನ್ನು ಪಾಲಿಸಬೇಕು ಅಂತ ಕರೆ ಇತ್ತರು. ಅವುಗಳೆಂದರೆ ಸ್ವಸುಧಾರಣೆ, ಸ್ವಾವಲಂಬನೆ, ಸ್ವಗೌರವ, ಆತ್ಮವಿಶ್ವಾಸ ಮತ್ತು ಸ್ವಪ್ರಗತಿ. ಇವು ಆ 5 ಸೂತ್ರಗಳಾಗಿವೆ. ಇನ್ನು ಅಸ್ಪೃಶ್ಯರಲ್ಲಿ ಜಾಗೃತಿ ಮೂಡಿಸಲು ಮೂಕನಾಯಕ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಶಿಕ್ಷಣ, ಹೋರಾಟ, ಸಂಘಟನೆ ಇವು ಅವರ 3 ತತ್ವಗಳು. ಈ ತತ್ವಗಳ ಅಡಿಯಲ್ಲಿ ದಲಿತ ಆಂದೋಲನವನ್ನು ಚಾಲನೆಗೊಳಿಸಿದರು. ಇವು ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಹಿಸಿರುವ ಪಾತ್ರಗಳು ಆಗಿವೆ. ಇನ್ನು 38ನೇದಾಗಿ ಸಮುದಾಯ ಅಭಿವೃದ್ಧಿ ಯೋಜನೆ ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆಯ ಮಹತ್ವವನ್ನು ವಿವರಿಸಿ ಅಂತ ಕೇಳ್ತಾರೆ. ಇದರಲ್ಲಿ ಸಮುದಾಯ ಅಭಿವೃದ್ಧಿ ಯೋಜನೆ ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆ ಅದರ ಮಹತ್ವದ ಬಗ್ಗೆ ನಾವು ಬರೀಬೇಕು ಅಂದರೆ ಅದರ ಉತ್ತರ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಅಂದರೆ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಯೋಜನಾ ಆಯೋಗದ ಪ್ರಕಾರ ಸಮುದಾಯದ ಅಭಿವೃದ್ಧಿಯು ಒಂದು ವಿಧಾನ ಆಗಿದ್ದು ಪಂಚವಾರ್ಷಿಕ ಯೋಜನೆಯ ಮೂಲಕ ಗ್ರಾಮೀಣ ಮತ್ತು ಸಾಮಾಜಿಕ ಆರ್ಥಿಕ ಜೀವನ ಕ್ರಮಗಳನ್ನು ಮಾರ್ಪಾಡಿಸುವಂತಹ ಒಂದು ಪ್ರಕ್ರಿಯೆ ಆಗಿದೆ. ಯಾವುದು? ಸಮುದಾಯ ಅಭಿವೃದ್ಧಿ ಯೋಜನೆ. ಇನ್ನು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ದೀರ್ಘಾವಧಿಯ ಉದ್ದೇಶವು ಎಲ್ಲ ಗ್ರಾಮಗಳಲ್ಲಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವುದು, ಮಾನವ ಸಂಪನ್ಮೂಲಗಳ ಸದ್ಬಳಕೆ, ಗ್ರಾಮಗಳ ನಾಗರಿಕರಿಗೆ ಯಾವುದೇ ಸೌಲಭ್ಯಗಳ ಕೊರತೆ ಇಲ್ಲದಂತೆ ಪ್ರತಿಯೊಬ್ಬರಿಗೂ ಅಗತ್ಯವಾದಷ್ಟು ಆಹಾರ ಪಡೆದುಕೊಳ್ಳುವ ಮತ್ತು ಪ್ರತಿಯೊಬ್ಬರಿಗೂ ಸಾಮಾಜಿಕ, ನೈತಿಕ ಹಾಗೂ ಆರ್ಥಿಕವಾಗಿ ಪ್ರಗತಿ ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ಸಾಧ್ಯವಾದಷ್ಟು ಗರಿಷ್ಠ ಪ್ರಮಾಣದ ಉತ್ಪಾದನೆ ಮಾಡುವುದು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಮಹತ್ವದ ಯೋಜನೆ ಆಗಿದೆ. ಇನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆ ಬಗ್ಗೆ ನಾವು ಮಾತಾಡಿದ್ರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅನ್ನುವಂಥದ್ದು. ಇದು ಮಹಾತ್ಮ ಗಾಂಧಿಯ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆಯನ್ನು 2005ರಲ್ಲಿ ಜಾರಿಗೊಳಿಸಲಾಯಿತು. ಗ್ರಾಮೀಣ ಪ್ರದೇಶದಲ್ಲಿ 100 ದಿನಗಳ ಕೂಲಿ ನೀಡುವ ಉದ್ಯೋಗಾವಕಾಶಗಳನ್ನು ನೀಡಿದ ಕೃಷಿ ಕಾರ್ಮಿಕರು ಮತ್ತು ಭೂ ರೈತರು ತಮ್ಮ ಜೀವನೋಪಾಯವನ್ನು ಸಂರಕ್ಷಣೆ ಮಾಡುವ ಯೋಜನೆ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆಯಾಗಿದೆ. ಇವರಿಗೆ ತಮ್ಮ ವಾಸಸ್ಥಳದಿಂದ 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಕನಿಷ್ಠ ಕೂಲಿ ದರವನ್ನು ನಿಗದಿಗೊಳಿಸಲಾಗಿದೆ. ಸರ್ಕಾರವು ನಿಗದಿತ ದಿನದಲ್ಲಿ ಕೆಲಸವನ್ನು ನೀಡಲು ವಿಫಲವಾದ ಸಂದರ್ಭದಲ್ಲಿ ಸರ್ಕಾರವೇ 15 ದಿನಗಳೊಳಗೆ ನಿರುದ್ಯೋಗ ಭತ್ಯೆಯನ್ನು ನೀಡುತ್ತದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆಯನ್ನು ಮನ್ರೇಗಾ ಸಮುದಾಯದ ಸಹಭಾಗಿತ್ವ ಮತ್ತು ಗ್ರಾಮ ಪಂಚಾಯತಿಯಿಂದ ಜಾರಿಗೊಳಿಸಲಾಗ್ತದೆ. ಇದು ಆ ಕಾರಣದಿಂದ ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆ ಮಹತ್ವತೆಯನ್ನು ಪಡೆದುಕೊಂಡಿದೆ. ಇದನ್ನು ಬರೆದಾಗ ಸರಿಯಾದ ಉತ್ತರ ಆಗ್ತದೆ. ಇನ್ನು ಭಾಗ 6, ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 15 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾಗ್ತದೆ. 5 ಅಂಕದ ಪ್ರತಿಯೊಂದು ಪ್ರಶ್ನೆಗೂ ದೊರೆಯುತ್ತದೆ. ಹೀಗಾಗಿ ಈ ಭಾಗದಿಂದ ನಾವು 10 ಅಂಕಗಳನ್ನು ಪಡೆದುಕೊಳ್ಳಬಹುದಾಗಿದೆ. 39 ಭಾರತೀಯ ಬುಡಕಟ್ಟುಗಳ ಭೌಗೋಳಿಕ ಹಂಚಿಕೆಯನ್ನು ವಿವರಿಸಿ. 40 ನರಸಿಂಗನವರ ಅವಿಭಕ್ತ ಕುಟುಂಬದ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. 41 ಮಲಪ್ರಭಾ ಹೋರಾಟಕ್ಕೆ ಸಹಾಯಕವಾದ ಅಂಶಗಳನ್ನು ವಿವರಿಸಿ. 42 ಕರ್ನಾಟಕ ಹಿಂದುಳಿದ ವರ್ಗಗಳ ಹೋರಾಟದ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಈ 4 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳಿಗೆ ನಾವು ಸರಿಯಾದ ಉತ್ತರವನ್ನು ಬರೆದಾಗ ನಮ್ಮ ಸರಿ ಉತ್ತರ ಆಗ್ತದೆ. ಹಾಗಾಗಿ ಇದು 10 ಅಂಕ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇಲ್ಲಿಯವರೆಗೆ ಈ ದ್ವಿತೀಯ PUC ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ, ಅದು 2020-21ಕ್ಕೆ ಸೀಮಿತವಾಗಿರುವಂತೆ 70% ಕಡಿತಗೊಂಡ ಮಾದರಿ ಪ್ರಶ್ನೆ ಪತ್ರಿಕೆಯ ನಿಮ್ಮ ಮುಂದೆ ನಾನು ಸಾಲ್ವ್ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.